ಎಲ್ಲರಿಗೂ ನಮಸ್ಕಾರ. ಧನು ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಜರುಗಲಿರುವ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನು ರಾಶಿಯ ಜಾತಕದವರು ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಬೆಂಬಲಿಸುವುದನ್ನು ಮರೆಯಬೇಡಿ. ಧನು ರಾಶಿಯ ಜಾತಕದವರೇ, ಕೆಲವು ವ್ಯಕ್ತಿಗಳ ವರ್ತನೆಯಿಂದ ಆಗಿರಬಹುದು ಅಥವಾ ಅವರ ಹೆಸರುಗಳ ಮೊದಲ ಅಕ್ಷರಗಳಿಂದ ಆಗಿರಬಹುದು, ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಕಡ್ಡಾಯ. ಇಷ್ಟಕ್ಕೂ ಯಾರು ಆ ವ್ಯಕ್ತಿಗಳು, ಅವರಿಂದ ನೀವು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಪೂರ್ಣವಾಗಿ ಅರ್ಥವಾಗುತ್ತದೆ. ಕಾಲವು ನಿಮ್ಮನ್ನು ಇಂದು ಈ ವಿಡಿಯೋದ ಮುಂದೆ ತಂದು ನಿಲ್ಲಿಸಿದೆ ಎಂದರೆ ನಿಜವಾಗಿಯೂ ನೀವು ತಿಳಿದುಕೊಳ್ಳಬೇಕಾದದ್ದು ಏನೋ ಇದೆ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸಿ ನಿಮ್ಮ ಕಣ್ಣೀರಿಗೆ ಕಾರಣರಾದವರ ಕರ್ಮಫಲ ಶುರುವಾಗಿದೆ ಎಂದು ಹೇಳಲು ಇಂದು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಅಂದರೆ ನೀವು ಯಾರನ್ನು ಕುರುಡಾಗಿ ನಂಬಿದಿರೋ, ಯಾರಿಗಾಗಿ ನಿಮ್ಮ ಸಮಯ, ಹಣ ಮತ್ತು ಪ್ರಾಣವನ್ನು ಪಣಕ್ಕಿಟ್ಟಿರೋ, ಸರಿಯಾಗಿ ಅವರೇ ನಿಮ್ಮನ್ನು ನಡುರಸ್ತೆಯಲ್ಲಿ ನಿಲ್ಲಿಸಿ ಕಣ್ಣೀರು ಹಾಕಿಸಿದ್ದಾರೆ. ಆ ಮೋಸ ಮಾಡಿದವರೇ ಈಗ ನಿಮ್ಮ ಕ್ಷಮೆಗಾಗಿ ಹುಚ್ಚರಂತೆ ಕಾಯುವ ಸಮಯ ಹತ್ತಿರವಾಗಿದೆ ಎಂದೇ ಹೇಳಬಹುದು. ಅಲ್ಲದೆ ಇಂದು ನಿಮ್ಮ ಇಷ್ಟದೈವವನ್ನು ಒಮ್ಮೆ ಮನಸ್ಸಿನಲ್ಲಿ ಸ್ಮರಿಸಿ ಈ ಮಾತುಗಳನ್ನು ಕೇಳಿ. ಇಂದು ನಾನು ಹೇಳಲಿರುವ ವಿಷಯಗಳು ಖಂಡಿತವಾಗಿಯೂ ನಿಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಮುಖ್ಯವಾಗಿ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರ ವಿಷಯದಲ್ಲಿ ನೀವು ಯಾಕೆ ಜಾಗರೂಕರಾಗಿರಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳುತ್ತೀರಿ. ಈ ಸತ್ಯಗಳನ್ನು ಅರಗಿಸಿಕೊಳ್ಳುವುದು ನಿಮಗೆ ಸ್ವಲ್ಪ ಕಷ್ಟ ಎನಿಸಬಹುದು, ಎದೆ ಭಾರವಾಗಬಹುದು. ಆದರೆ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಶಾಂತಿಗಾಗಿ ಈ ಸತ್ಯಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಜೀವನವನ್ನು ಒಂದು ಆಟದ ಬೊಮ್ಮೆಯಂತೆ ಬಳಸಿಕೊಂಡವರಿಗೆ ಕಾಲವು ಎಂತಹ ಪಾಠ ಕಲಿಸಲಿದೆ, ಅವರ ಪರಿಸ್ಥಿತಿ ಈಗ ಹೇಗೆ ತಲೆಕೆಳಗಾಗಲಿದೆ ಎಂದು ತಿಳಿದುಕೊಂಡರೆ ನಿಜವಾಗಿಯೂ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿ, ನಿಮ್ಮ ಕಷ್ಟಗಳು ತೊಲಗಿ, ಆ ಭಗವಂತನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರಲಿ ಎಂದು ನಾನು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ನಾನು ನಿಮ್ಮ ಶುಭ ಕೋರುವವಳಾಗಿ, ನಿಮ್ಮ ಒಳ್ಳೆತನವನ್ನು ಹಾಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ಸ್ನೇಹಿತೆಯಾಗಿ ಹೇಳುತ್ತಿದ್ದೇನೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದನ್ನು ಭಗವಂತನ ಪಾದದ ಬಳಿ ಇಟ್ಟಿದ್ದೇವೆ ಎಂದು ಭಾವಿಸಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಕೇಳಿ. ಹೇಳಬೇಕೆಂದರೆ ಈ ರಾಶಿಯಲ್ಲಿ ಹುಟ್ಟಿದವರು ನೈಸರ್ಗಿಕವಾಗಿಯೇ ಅತ್ಯಂತ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ. ಎದುರಿನವರು ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ಸಾಕು, ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನಾದರೂ ತೆಗೆದುಕೊಡುವಷ್ಟು ದೊಡ್ಡ ಉದಾರ ಗುಣ ನಿಮ್ಮದು. ಯಾರಾದರೂ 2 ಹನಿ ಕಣ್ಣೀರು ಹಾಕಿದರೆ ಸಾಕು, ನಿಮ್ಮ ಹೃದಯ ಕರಗಿ ಹೋಗುತ್ತದೆ. ಅದು ನಿಮ್ಮ ಪಾಲಿಗೆ ಅತಿದೊಡ್ಡ ಶಾಪವಾಗಿ ಬದಲಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನೀವು ಸರಿಯಾದವರನ್ನಲ್ಲದೆ ತಪ್ಪು ವ್ಯಕ್ತಿಗಳನ್ನು ನಂಬಿದ್ದರಿಂದಲೇ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನು, ಊಹಿಸದ ನಷ್ಟಗಳನ್ನು ಇದುವರೆಗೂ ಎದುರಿಸಿದ್ದೀರಿ. ಹೌದೋ ಅಲ್ಲವೋ? ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿದರು. ಸ್ನೇಹಿತರ ರೂಪದಲ್ಲಿ ಬಂದವರು ನಿಮ್ಮ ನಂಬಿಕೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮನ್ನು ಪೂರ್ತಿಯಾಗಿ ಬಳಸಿಕೊಂಡರು. ಸಂಬಂಧಿಕರ ಮುಖವಾಡದಲ್ಲಿ ಬಂದವರು ನಿಮ್ಮ ಎದುರಿಗೆ ನಗುತ್ತಾ ಬೆನ್ನ ಹಿಂದೆ ಹತ್ಯೆ ಮಾಡುವ ಕೆಲಸ ಮಾಡಿದರು. ಆರ್ಥಿಕವಾಗಿ, ಮಾನಸಿಕವಾಗಿ, ವೈಯಕ್ತಿಕವಾಗಿ ಹೀಗೆ ಹಲವು ರೀತಿಯಲ್ಲಿ ಹಲವು ಬಾರಿ ನೀವು ಮೋಸ ಹೋಗಿದ್ದೀರಿ. ಯಾರಿಗೋ ಏನೋ ಅಗತ್ಯವಿದೆ ಎಂದು ಅವರು ಅಳುತ್ತಾ ನಿಮ್ಮ ಬಳಿ ಬಂದರೆ ನಿಮ್ಮ ಸಾಲಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳನ್ನು ಪಕ್ಕಕ್ಕಿಟ್ಟು ಎದುರಿನವರ ಅಗತ್ಯಕ್ಕಾಗಿ ಹಣವನ್ನು ಸಾಲವಾಗಿ ತಂದುಕೊಟ್ಟಿದ್ದೀರಿ. ನಿಮ್ಮ ಹೊಟ್ಟೆ ಹಸಿವಿನಿಂದ ಕಾಯಿಸಿ ಅವರ ಹೊಟ್ಟೆ ತುಂಬಿಸಿದಿರಿ. ಆದರೆ ತೀರಾ ನಿಮ್ಮ ಕೈಯಲ್ಲಿ ಹಣ ಮುಗಿದ ಮೇಲೆ ಅಥವಾ ನೀವು ಹಣ ಕೇಳುವ ಸಮಯ ಬಂದಾಗ ಅವರು ಹೇಗೆ ಮುಖ ಮುಚ್ಚಿಕೊಂಡರು ಎಂಬುದನ್ನು ಒಮ್ಮೆ ನಿಮ್ಮ ಗತಕಾಲವನ್ನು ನೆನಪಿಸಿಕೊಳ್ಳಿ. ಅವರು ಫೋನ್ ನಂಬರ್ ಬದಲಾಯಿಸುವುದು ಅಥವಾ ನಿಮ್ಮ ನಂಬರ್ ಅನ್ನು ಬ್ಲಾಕ್ ಮಾಡುವುದು, ಇಂತಹ ಕೆಲಸಗಳನ್ನು ಮಾಡಿರಬಹುದು. ಅಲ್ಲದೆ ಅವರಿಗೆ ಏನೋ ಅನ್ಯಾಯ ಮಾಡಿದಂತೆ ಉಲ್ಟಾ ನಿಮ್ಮ ಮೇಲೆಯೇ ನಿಂದನೆಗಳನ್ನು ಹಾಕಿದರು. ನಿಮ್ಮ ಅಂತಃಕರಣಕ್ಕೂ ಈ ವಿಷಯಗಳೆಲ್ಲವೂ ಗೊತ್ತು. ಎಷ್ಟೋ ಸುಳ್ಳು ವಾಗ್ದಾನಗಳು, ಎಷ್ಟೋ ಸುಳ್ಳು ಮಾತುಗಳನ್ನು ನಂಬಿ ನಿಮ್ಮ ಜೀವನದ ಅತ್ಯಂತ ಮೌಲ್ಯಯುತವಾದ ಸಮಯ, ಹಣ ಮತ್ತು ಯೌವನವನ್ನು ಕಳೆದುಕೊಂಡಿದ್ದೀರಿ. ಅವರು ನಿಮ್ಮೊಂದಿಗೆ ಆಡಿದ ಮಾನಸಿಕ ಚದುರಂಗದಾಟದಲ್ಲಿ ನೀವು ಮುಗ್ಧರಾಗಿ ಮೋಸ ಹೋಗಿ ತೀವ್ರವಾಗಿ ನೋವನ್ನು ಅನುಭವಿಸುತ್ತಿದ್ದೀರಿ. ಇದನ್ನು ನೆನೆಸಿಕೊಂಡರೆ ನಿಮಗೆ ತಿಳಿಯದಂತೆ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿದೆ, ಗಂಟಲು ಒಣಗಿ ಹೋಗುತ್ತಿದೆ ಅಲ್ಲವೇ? ಒಂದು ಹಂತದಲ್ಲಿ ಯಾರೋ ಒಬ್ಬ ಸ್ನೇಹಿತನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನಿಮ್ಮ ಕಷ್ಟಪಟ್ಟು ಗಳಿಸಿದ ಗಳಿಕೆಯನ್ನೆಲ್ಲ ಸುರಿದಿರಬಹುದು. ನನ್ನ ಕುಟುಂಬ ರಸ್ತೆಗೆ ಬಂದಿದೆ, ನನಗೆ ಈ ಒಂದು ಸಹಾಯ ಮಾಡು ಎಂದು ಬೇಡಿಕೊಂಡಾಗ ನಿಮ್ಮ ಸ್ವಂತ ಜನರ ಮಾತು ಕೇಳದೆ ಸಹಾಯ ಮಾಡಿದಿರಿ. ನಿಮ್ಮ ಅಗತ್ಯಗಳನ್ನು ಮುಂದೂಡಿದಿರಿ. ಕೊನೆಗೆ ಆ ಸ್ನೇಹಿತ ಮತ್ತೆ ನಿಮ್ಮನ್ನು ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಮೋಸಗೊಳಿಸಿ ಹೊರಟು ಹೋದನು. ಈಗ ನೀವು ಫೋನ್ ಮಾಡಿದರೆ ಕಟ್ ಮಾಡುತ್ತಾನೆ, ಎದುರಾದರೆ ಗುರುತೇ ಸಿಗದಂತೆ ಹೊರಟು ಹೋಗುತ್ತಾನೆ. ಅಂತೆಯೇ ಒಬ್ಬ ಸಂಬಂಧಿಕನನ್ನು ನಂಬಿ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದರೆ ಅವರು ನಿಮ್ಮ ಮನೆಯಲ್ಲೇ ಇತ್ತುಕೊಂಡು ನಿಮ್ಮ ಕುಟುಂಬದ ಸದಸ್ಯರ ನಡುವೆ
ನಿಮ್ಮ ದಂಪತಿಗಳ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಬೆಂಕಿ ಇಟ್ಟರು. ಇದ ಪ್ರಶಾಂತತೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದರು. ನಿಮ್ಮ ಮಲಗುವ ಕೋಣೆಯ ರಹಸ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು 4 ಜನರ ಮುಂದೆ ಹೇಳಿ ಹಗುರವಾಗಿ ಮಾತನಾಡಿದರು. ಇನ್ನೊಬ್ಬರು ನಿಮ್ಮ ಜೀವನಕ್ಕೆ ಬಂದು, ನಾನು ನಿಮಗೆ ಬೆಂಬಲವಾಗಿರುತ್ತೇನೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ, ನಿನಗೆ ಜೊತೆಯಾಗಿರುತ್ತೇನೆ ಎಂದು ಹೇಳಿ ನಿಮ್ಮ ಭಾವನೆಗಳೊಂದಿಗೆ ಕ್ರೂರವಾಗಿ ಆಟವಾಡಿದರು. ಅವರ ಮಾತುಗಳನ್ನು ನಂಬಿ ನೀವು ನಿಮ್ಮ ಜೀವನದ ಎಷ್ಟೋ ಮೌಲ್ಯಯುತ ವರ್ಷಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೀರಿ. ಇತರರು ನಿಮ್ಮನ್ನು ನೋಡಿ ಹುಚ್ಚರೆಂದು ನಗುತ್ತಿದ್ದರೆ ನೀವು ಮಾತ್ರ ಮೌನವಾಗಿ ಆ ಎದೆಯ ನೋವನ್ನು ಸಹಿಸಿಕೊಂಡಿದ್ದೀರಿ. ಅವರಿಗೆ ಯಾವುದೇ ಅನ್ಯಾಯವಾಗಬಾರದು, ಅವರು ಚೆನ್ನಾಗಿರಬೇಕು ಎಂದು ನೀವು ಬಯಸಿದರೆ ಅವರು ಮಾತ್ರ ನಿಮ್ಮನ್ನು ಮುಳುಗಿಸಿದರು. ಈ ವಿಷಯಗಳನ್ನೆಲ್ಲ ನೆನಪಿಸಿಕೊಂಡರೆ, ಹೇಳಿಕೊಂಡರೆ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಬಹುದು. ನೀವು ಭಯಪಟ್ಟುಕೊಂಡ ಈ ಭಯಾನಕ ಸತ್ಯಗಳನ್ನು ಹೊರಗೆ ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಎಷ್ಟೇ ಎದೆಯ ನೋವಿದ್ದರೂ ತುಟಿಗಳ ಮೇಲೆ ಕಿರುನಗೆಯನ್ನು ಕಳೆದುಕೊಳ್ಳದೆ ಎಲ್ಲರೊಂದಿಗೂ ಸಾಮಾನ್ಯವಾಗಿಯೇ ಮಾತನಾಡಿದಿರಿ. ಆಫೀಸ್ನಲ್ಲಿ, ಮನೆಯಲ್ಲಿ, ಹಬ್ಬಗಳಲ್ಲಿ ಎಲ್ಲರ ಮುಖದ ಮುಂದೆ ನಗುತ್ತಲೇ ಓಡಾಡಿದಿರಿ. ನಿಮ್ಮನ್ನು ಮೋಸಗೊಳಿಸಿದವರು ಮಾತ್ರ ತುಂಬಾ ಸಂತೋಷವಾಗಿದ್ದಾರೆ, ಅವರ ಜೀವನ ಅದ್ಭುತವಾಗಿ ಸಾಗುತ್ತಿದೆ ಎಂದು ನೀವು ಹಲವು ಬಾರಿ ಅಂದುಕೊಂಡಿದ್ದೀರಲ್ಲವೇ? ಅವರು ಕಾರಿನಲ್ಲಿ ಓಡಾಡುತ್ತಾ, ನಗುತ್ತಾ, ಹಾಯಾಗಿ ಕುಟುಂಬದವರೊಂದಿಗೆ ಆನಂದವಾಗಿ ಸಮಯ ಕಳೆಯುತ್ತಿದ್ದರೆ ಧರ್ಮ ಮತ್ತು ನ್ಯಾಯ ಎಂಬುದು ಎಲ್ಲಿದೆ? ಭಗವಂತ ಅವರನ್ನು ಏಕೆ ಶಿಕ್ಷಿಸುತ್ತಿಲ್ಲ? ನನಗೇಕೆ ಈ ಕರ್ಮ ಅಂಟಿಕೊಂಡಿದೆ ಎಂದು ಯೋಚಿಸುತ್ತಾ ನೀವು ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ದೇವರ ಮುಂದೆ ನಿಂತು ಹಲವು ಬಾರಿ ಕಣ್ಣೀರಿನಿಂದ ಸ್ವಾಮಿಯನ್ನು ಪ್ರಶ್ನಿಸಿದ್ದೀರಿ. ನಿಮ್ಮ ಜೀವನ ಮುಗಿದು ಹೋಯಿತು ಎಂದೇ ಭಾವಿಸಿದ್ದೀರಿ. ಆದರೆ ಒಂದು ಅತಿ ಪ್ರಮುಖವಾದ ಸತ್ಯವನ್ನು ನೀವು ಸಂಪೂರ್ಣವಾಗಿ ಮರೆಯುತ್ತಿದ್ದೀರಿ. ಕರ್ಮ ಯಾರನ್ನೂ ಎಂದಿಗೂ ಬಿಡುವುದಿಲ್ಲ. ಕರ್ಮವು ಯಾವುದನ್ನೂ ಮರೆಯುವುದಿಲ್ಲ. ಆದರೆ ಅದು ನೀವು ಎಸೆದ ಕಲ್ಲಿನಂತಲ್ಲ, ನೀವು ಬಿತ್ತಿದ ಬೀಜದಂತೆ. ಅದು ಬೆಳೆದು ಮರವಾಗಿ ಹಣ್ಣು ನೀಡಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ಹೇಗೆ ನಿಶ್ಶಬ್ದವಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತದೆಯೋ ಹಾಗೆಯೇ ಎಂದೋ ಒಂದು ದಿನ ಎಲ್ಲೋ ಒಂದು ಕಡೆ ಮಾಡಿದ ತಪ್ಪಿಗೆ ಬಡ್ಡಿ ಸಮೇತ ಬೆಲೆ ತೆರಲೇಬೇಕಾಗುತ್ತದೆ. ಈಗ ಸರಿಯಾಗಿ ಅದೇ ನಡೆಯಲಿದೆ. ಕಾಲಚಕ್ರವು ತಿರುಗಿದೆ. ನನ್ನ ಮಾತನ್ನು ನಂಬಿ ಸೃಷ್ಟಿಯಲ್ಲಿ ಬದಲಾವಣೆ ಎಂಬುದು ಯಾವಾಗಲಾದರೂ ಪ್ರಾರಂಭವಾಗುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ಹೀಯಾಳಿಸಿ ನಕ್ಕವರು, ನಿಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಮಾನಿಸಿದವರು, ನಿಮ್ಮ ಮುಗ್ಧತೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮ ನಂಬಿಕೆಯನ್ನು ಹುಸಿಗೊಳಿಸಿದವರು ಈಗ ತೀವ್ರವಾದ ಅಶಾಂತಿಗೆ ಒಳಗಾಗುತ್ತಾರೆ. ಅವರಿಗೆ ನಿದ್ರೆ ಇಲ್ಲದಂತಾಗುತ್ತದೆ. ಅವರ ಎದೆಯಲ್ಲಿ ಭಯ ಶುರುವಾಗುತ್ತದೆ. ಇನ್ನು ನೀವು ಜೀವನದಲ್ಲಿ ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅವರು ಅಂದುಕೊಂಡಿದ್ದರು. ನೀವು ಎಂದಿಗೂ ಅವರ ಮುಂದೆ ಸೋತವರಂತೆ ತಲೆ ತಗ್ಗಿಸುವ ಪರಿಸ್ಥಿತಿ ಬರುವುದಿಲ್ಲ. ಅವರು ಅಹಂಕಾರದಿಂದ ಹೀಗೆ ಅಂದುಕೊಳ್ಳುತ್ತಿರಬಹುದು. ಆದರೆ ನೀವು ಮಾತ್ರ ಯಾವಾಗಲೂ ಸಂತೋಷದಿಂದ, ಆನಂದದಿಂದ ನಿಮ್ಮ ಜೀವನವನ್ನು ಕಳೆಯಲಿದ್ದೀರಿ. ಆದರೆ ನಿಮ್ಮ ಜೀವನವನ್ನು ನೀವು ಮತ್ತೆ ಕಟ್ಟಿಕೊಳ್ಳುವುದನ್ನು ನೋಡಿ ಅವರಿಗೆ ಬೆವರು ಬರಲಿದೆ. ಅವರ ಅಡಿಪಾಯವೇ ಕದಲಿ ಹೋಗಲಿದೆ. ಇಷ್ಟಕ್ಕೂ ಯಾರು ಈ ವ್ಯಕ್ತಿಗಳು? ಇವರು ಈಗ ನಿಮಗಾಗಿ ಕಾಯುವ ಸಮಯ ಏಕೆ ಬಂದೊದಗಿದೆ? ಇದೇನು ಎಂಬ ಹಲವು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತಿರಬಹುದು. ಯಾರು ಆ ವ್ಯಕ್ತಿಗಳು? ಆ 3 ವ್ಯಕ್ತಿಗಳ ಹೆಸರುಗಳೇನು? ಸ್ವಲ್ಪ ತಾಳ್ಮೆಯಿಂದಿರಿ, ಏಕೆಂದರೆ ಈ ಸತ್ಯವನ್ನು ನೀವು ನಿಧಾನವಾಗಿ, ಆಳವಾಗಿ ಅರ್ಥಮಾಡಿಕೊಂಡ ಅನಂತರ ತಿಳಿದುಕೊಳ್ಳುತ್ತೀರಿ. ಕಾಲ ಬದಲಾಗುತ್ತದೆ ಎಂದು ನಾನು ಇಷ್ಟೊಂದು ಗಟ್ಟಿಯಾಗಿ ಏಕೆ ಹೇಳುತ್ತಿದ್ದೇನೆ ಎಂದರೆ, ನಿಮ್ಮ ಜೀವನಕ್ಕೆ ಮತ್ತೆ ಆ ಹಳೆಯ ವ್ಯಕ್ತಿಗಳು ಬರಬೇಕೆಂದು ತೀವ್ರವಾದ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ಹೊರ ಪ್ರಪಂಚ ಎಂಥದ್ದು, ಸ್ವಾರ್ಥ ಎಂದರೆ ಏನು ಎಂಬುದು ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ನಿಮ್ಮನ್ನು ಮೋಸಗೊಳಿಸಿದವರು ಎಷ್ಟು ದೊಡ್ಡ ತಪ್ಪು ಮಾಡಿದೆವು, ಎಂತಹ ಒಳ್ಳೆಯ ವ್ಯಕ್ತಿಯನ್ನು ಕಳೆದುಕೊಂಡೆವು ಎಂದು ಈಗ ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಕರ್ಮವು ತನ್ನ ನೈಜ ರೂಪವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಈಗ ಅವರ ಜೀವನದಲ್ಲಿ ಊಹಿಸದ ಸಮಸ್ಯೆಗಳು, ಆರ್ಥಿಕ ನಷ್ಟಗಳು, ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ. ಹಿಂದೆ ಅವರು ಯಾರನ್ನು ಕುರುಡಾಗಿ ನಂಬಿ ನಿಮ್ಮನ್ನು ಬಿಟ್ಟು ಹೋದರೋ, ನಿಮ್ಮ ಮೇಲೆ ನಿಂದನೆಗಳನ್ನು ಹಾಕಿದರೋ, ಈಗ ಸರಿಯಾಗಿ ಅವರೇ ಇವರನ್ನು ಹುಡುಕಿಕೊಂಡು ಬರಲಿದ್ದಾರೆ. ಅವರು ಯಾರನ್ನು ಪೂರ್ತಿಯಾಗಿ ನಂಬಿದ್ದರೋ ಅವರು ಇವರಿಗೆ ದ್ರೋಹ ಮಾಡಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ಈಗ ನಿಮ್ಮ ಮೌಲ್ಯ, ನಿಮ್ಮ ಒಳ್ಳೆಯತನ ಅರ್ಥವಾಗಿದೆ. ನಿಮಗಾಗಿ ಈಗ ಅವರು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಾರೆ. ನಿಮ್ಮೊಂದಿಗೆ ಮತ್ತೆ ಹೇಗಾದರೂ ಮಾಡಿ ಪರಿಚಯ ಬೆಳೆಸಿಕೊಳ್ಳಬೇಕು, ನಿಮ್ಮ ಮೂಲಕ ಮತ್ತೆ ಲಾಭ ಪಡೆಯಬೇಕು, ಅಥವಾ ಕನಿಷ್ಠ ನಿಮ್ಮ ಸಹಾನುಭೂತಿ ಪಡೆಯಬೇಕು ಎಂದು ವಿವಿಧ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಅವರು ನಿಮ್ಮ ಸ್ನೇಹಿತರ ಮೂಲಕ, ಸಂಬಂಧಿಕರ ಮೂಲಕ ರಾಯಭಾರ ಕಳುಹಿಸಬಹುದು. ಇಲ್ಲಿ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಕಠಿಣ ಸಮಯ. ಅವರು ನಿಮ್ಮ ಮುಂದೆ ಬಂದು ಮೊಸಳೆ ಕಣ್ಣೀರು ಸುರಿಸಬಹುದು. ನನ್ನನ್ನು ಕ್ಷಮಿಸು ಎಂದು ಕಾಲಿಗೆ ಬೀಳಬಹುದು. ಅವರು ಎಷ್ಟೇ ಬೇಡಿಕೊಂಡರೂ, ಎಷ್ಟೇ ಕಣ್ಣೀರು ಹಾಕಿದರೂ ನೀವು ಮತ್ತೆ ಪೊರಪಾಟಿನಿಂದಲೂ ಅವರ ಬಲೆಯಲ್ಲಿ ಬೀಳಬೇಡಿ. ಹಾಗೆ ತೀರಿಸಿಕೊಳ್ಳಬೇಡಿ. ಆದರೆ ಅವರನ್ನು ಮತ್ತೆ ನಿಮ್ಮ ಜೀವನಕ್ಕೆ ಆಹ್ವಾನಿಸಬೇಡಿ. ಕರ್ಮವು ಯಾವಾಗಲೂ ನಿಶ್ಶಬ್ದವಾಗಿಯೇ ಕೆಲಸ ಮಾಡುತ್ತದೆ. ನಿತ್ಯ ಸತ್ಯವು ಯಾವಾಗಲೂ ಸ್ವಲ್ಪ ತಡವಾಗಿಯೇ ಗೆಲ್ಲುತ್ತದೆ. ಆದರೆ ಅಂತಿಮ ವಿಜಯ ಸತ್ಯದ್ದೇ ಆಗಿರುತ್ತದೆ.
ಆದ್ದರಿಂದ ಈ ವಿಷಯವನ್ನು ನೀವು ಮನಪೂರ್ವಕವಾಗಿ ನಂಬಿ. ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಪ್ರತಿಯೊಂದು ಕೆಲಸಕ್ಕೂ ಒಂದು ಪರಿಣಾಮವಿರುತ್ತದೆ. ಅವರು ನಿಮ್ಮೊಂದಿಗೆ ಆಡಿದ ಆ ಆಟಕ್ಕೆ ಈಗ ಅವರೇ ಬಲಿಯಾಗುತ್ತಿದ್ದಾರೆ. ಮುಖ್ಯವಾಗಿ ನಾನು ಹೇಳಲಿರುವ ಆ 3 ಹೆಸರುಗಳಿರುವ ಜನರ ವಿಷಯದಲ್ಲಿ ನೀವು ಹೆಜ್ಜೆ ಇಡುವಾಗ 1000 ಬಾರಿಯಲ್ಲ, 1,00,000 ಬಾರಿ ಅಥವಾ ಕೋಟಿ ಬಾರಿಯಾದರೂ ಯೋಚಿಸಲೇಬೇಕು. ಹಾಗೆಯೇ ಆ ಹೆಸರುಗಳಿರುವವರೆಲ್ಲರೂ ಒಂದೇ ರೀತಿ ಇರಲಾರರು. ಆದರೆ ನಿಮ್ಮ ಜೀವನದಲ್ಲಿ ಎದುರಾಗುವ ಅತಿದೊಡ್ಡ ಮೋಸಕ್ಕೆ ಆ ಹೆಸರುಗಳಿಂದ ಪ್ರಾರಂಭವಾಗುವ ಅಕ್ಷರಗಳೇ ಬಲವಾದ ಸಂಬಂಧವನ್ನು ಹೊಂದಿರುತ್ತವೆ. ಆ ಹೆಸರುಗಳೇನು ಎಂದು ನೀವು ಕಾತುರದಿಂದ ಕಾಯುತ್ತಿದ್ದೀರಿ ಎಂದು ನನಗೆ ಅರ್ಥವಾಗಿದೆ. ನಾನು ಆ ಹೆಸರುಗಳನ್ನು ಬಹಿರಂಗಪಡಿಸುತ್ತಿದ್ದೇನೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಮನಸ್ಸನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಮತ್ತೊಮ್ಮೆ ಯೋಚಿಸಿ, ಯಾರು ಆ ವ್ಯಕ್ತಿಗಳು? ಇವರು ನಿಮ್ಮ ಜೀವನಕ್ಕೆ ಮತ್ತೆ ಏಕೆ ಬರಬೇಕೆಂದುಕೊಳ್ಳುತ್ತಿದ್ದಾರೆ? ಯಾವ ಕರ್ಮ ಅವರನ್ನು ದಹಿಸಲಿದೆ? ಆ 3 ಅಕ್ಷರಗಳ ಹೆಸರುಗಳೇನು? ನೀವು ಒಂಟಿಯಾಗಿರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಿಮ್ಮ ಮನಸ್ಸು ಮುಂದೆ ನಡೆಯುವ ಯೋಜನೆಗಳ ಬಗ್ಗೆ, ಸೂಚನೆಗಳ ಬಗ್ಗೆ ಹೇಳಿದ್ದರೂ ನೀವು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈ ಬಾರಿ ಮಾತ್ರ ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ನಿಮ್ಮ ಅಂತಃಕರಣದ ದನಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇತರರ ಮಾತು ಕೇಳಿ ಮೋಸ ಹೋಗಬೇಡಿ. ಯಾರಾದರೂ ನಿಮಗೆ ಸಲಹೆ ನೀಡಿದರೆ ಅದು ನಿಜವೇನೋ ಎಂದು ಕುರುಡಾಗಿ ನಂಬಬೇಡಿ. ಅವರ ಮಾಯದ ಮಾತುಗಳಿಗೆ ಮರುಳಾಗಬೇಡಿ. ಈಗ ಆ ಪರಿಸ್ಥಿತಿ ಹೇಗೆ ಬದಲಾಗಬೇಕು, ಹೇಗೆ ಬದಲಾಗಲಿದೆ, ನೀವು ಅದನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳಿ. ಯಾರನ್ನು ನಂಬಬೇಕು, ಯಾರನ್ನು ಹತ್ತಿರಕ್ಕೂ ಸೇರಿಸಬಾರದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಸತ್ಯವು ಯಾವಾಗಲೂ ಸ್ವಲ್ಪ ಕಹಿಯಾಗಿಯೇ ಇರುತ್ತದೆ, ಆದರೆ ಅದು ನಿಮ್ಮ ಪ್ರಾಣವನ್ನು ಖಂಡಿತವಾಗಿಯೂ ಕಾಪಾಡುತ್ತದೆ. ಕರ್ಮವು ತನ್ನ ಕೆಲಸವನ್ನು ತಾನು ಮಾಡುತ್ತಿರುವಾಗ ನಾವು ಮಧ್ಯದಲ್ಲಿ ತೂರಿ ಅವರನ್ನು ಕಾಪಾಡಲು ಪ್ರಯತ್ನಿಸಬಾರದು. ಹಾಗೆ ಮಾಡಿದರೆ ಆ ಕರ್ಮ ನಮಗೂ ಅಂಟಿಕೊಳ್ಳುತ್ತದೆ. ಅವರು ಮಾಡಿದ ಕರ್ಮವನ್ನು ಅವರೇ ಅನುಭವಿಸಬೇಕಲ್ಲವೇ? ಸತ್ಯವು ಎಂದಿಗೂ ಅಡಗಿರುವುದಿಲ್ಲ. ಆದ್ದರಿಂದ ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಭಗವಂತ ನಿಮಗೆ ಉಡುಗೊರೆ ನೀಡಲಿದ್ದಾನೆ. ಅವರು ಮಾಡಿದ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ಕಾಲವು ಈ ಜನ್ಮದಲ್ಲೇ ಫಲವನ್ನು ಅನುಭವಿಸುವಂತೆ ಮಾಡಿ ಪಾಠ ಕಲಿಸಲಿದೆ. ಇನ್ನೂ ನಿಮ್ಮಲ್ಲಿ ಅನೇಕರು ಇಂದಿಗೂ ಒಂದು ಆಸೆಯಿಂದ ಬದುಕುತ್ತಿದ್ದಾರೆ. ಎಂದರೆ ಎಂದೋ ಒಂದು ದಿನ ಅವರು ಬದಲಾಗಬಹುದು, ತಮ್ಮ ತಪ್ಪನ್ನು ಅರಿತು ಬರಬಹುದು, ಹಳೆಯ ದಿನಗಳು ಮತ್ತೆ ಬರಬಹುದು ಎಂದು ಭಾವಿಸುತ್ತಿದ್ದಾರೆ. ಹೌದು, ಅವರು ಬರುತ್ತಿದ್ದಾರೆ. ಆದರೆ ಅವರು ಬದಲಾಗುವುದಿಲ್ಲ. ಅವರ ಮನಸ್ಥಿತಿ ಬದಲಾಗುವುದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಮಾತ್ರ ಮತ್ತೆ ನಿಮ್ಮ ಬಳಿಗೆ ಬರಲಿದ್ದಾರೆ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹಚ್ಚೆಯಂತೆ ಖಚಿತವಾಗಿ ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಒಳ್ಳೆಯತನವನ್ನು ಅವರು ಯಾವಾಗಲೂ ಒಂದು ದೌರ್ಬಲ್ಯವೆಂದೇ ನೋಡಿದರು. ಇವನು ಕ್ಷಮಿಸುತ್ತಾನೆ ಎಂಬ ಧೈರ್ಯದಿಂದ, ಇವನು ಎಲ್ಲಿಗೆ ಹೋಗುತ್ತಾನೆ ಎಂಬ ಹಗುರ ಭಾವನೆಯಿಂದ ನಿಮ್ಮ ವಿಷಯದಲ್ಲಿ ಪದೇ ಪದೇ ತಪ್ಪುಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಆದರೆ ಈ ಬಾರಿ ನೀವು ಅವರಿಗೆ ಈ ಅವಕಾಶವನ್ನು ನೀಡಲೇಬೇಡಿ. ನಿಮ್ಮ ಜೀವನವೇನು ಪ್ರಯೋಗಾಲಯವಲ್ಲವಲ್ಲ. ಪ್ರತಿಯೊಬ್ಬರೂ ಬಂದು ನಿಮ್ಮೊಂದಿಗೆ ಆಟವಾಡಿ ಹೋಗಲು ನಿಮಗೆ ದೊಡ್ಡ ಮೌಲ್ಯವಿದೆ. ನಿಮಗೊಂದು ಸ್ವಾಭಿಮಾನವಿದೆ. ನಿಮ್ಮ ಒಳ್ಳೆಯತನ ಏನೆಂದು ಭಗವಂತನಿಗೆ ಗೊತ್ತು. ಅದನ್ನು ನೀವು ಯಾರಿಗಾಗಿಯೋ ಯಾವ ಬಂಧಕ್ಕಾಗಿಯೋ ತ್ಯಾಗ ಮಾಡಬೇಕಾದ ಅಗತ್ಯವಿಲ್ಲ. ಕರ್ಮ ನಿಶ್ಶಬ್ದವಾಗಿ ಕೆಲಸ ಮಾಡುತ್ತಿರುವಾಗ ಮಧ್ಯದಲ್ಲಿ ನೀವು ಹೋಗಬೇಡಿ. ಸತ್ಯವು ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಅಂತಿಮವಾಗಿ ಗೆದ್ದೇ ಗೆಲ್ಲುತ್ತದೆ. ಹೀಗೆ ಪ್ರತಿ ಕರ್ಮಕ್ಕೂ ಒಂದು ಫಲವಿದ್ದೇ ಇರುತ್ತದೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಂತ್ರದಂತೆ ಜಪಿಸಿ. ಯಾರು ಆ ವ್ಯಕ್ತಿಗಳು? ಏಕೆ ನಿಮಗಾಗಿ ಕಾಯುತ್ತಿದ್ದಾರೆ? ಆ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರು ಯಾರು ಎಂಬುದನ್ನು ಈಗ ತಿಳಿದುಕೊಳ್ಳಿ. ನಿಮ್ಮ ಕಾಯುವಿಕೆಗೆ ಮುಕ್ತಾಯ ಹಾಡುತ್ತಾ ಆ 3 ಅಕ್ಷರಗಳ ಹೆಸರುಗಳನ್ನು ಹೇಳುವ ಸಮಯ ಬಂದಿದೆ. ಏಕೆಂದರೆ ನೀವು ಹೆಚ್ಚಾಗಿ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಂಡು ತೀವ್ರವಾದ ನಂಬಿಕೆ ದ್ರೋಹಕ್ಕೆ ಬಲಿಯಾದವರು. ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪದಂತೆ ಬದಲಾಯಿತು. ಹೇಳಬೇಕೆಂದರೆ ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಹಣಕಾಸಿನ ವ್ಯವಹಾರಗಳು, ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಕೆಲವು ವ್ಯಕ್ತಿಗಳೊಂದಿಗೆ ಹಂಚಿಕೊಂಡಿದ್ದೀರಿ. ಈಗ ನಾನು ಹೇಳಲಿರುವ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರಲ್ಲಿ ಮೊದಲನೆಯ ಅಕ್ಷ ಎಸ್, ಎರಡನೆಯ ಅಕ್ಷ ಎಂ, ಮೂರನೆಯ ಅಕ್ಷ ಎರ. ಈ 3 ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರು ನಿಮ್ಮ ಗತಕಾಲದ ಜೀವನದಲ್ಲಿ ಯಾವುದೋ ಒಂದು ಸಂಬಂಧ ಅಥವಾ ಬಂಧವನ್ನು ಹೊಂದಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಪ್ರಭಾವಿಸಿರಬಹುದು. ಆದರೆ ಇಲ್ಲೊಂದು ಅಂತಿಮವಾದ ವಿಷಯವನ್ನು ನಾನು ನಿಮಗೆ ಹೇಳಬೇಕಾಗಿದೆ. ಇದನ್ನು ನೀವು ಅತ್ಯಂತ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು. ಈ ಎಸ್, ಎಂ, ಆರ್ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ಪ್ರತಿಯೊಬ್ಬರೂ ಕೆಟ್ಟವರು ಎಂದು ಇದರ ಅರ್ಥವಲ್ಲ. ಅವರೆಲ್ಲರೂ ಮೋಸಗಾರರು ಎಂದು ನಾನು ಹೇಳುತ್ತಿಲ್ಲ. ಈ ಜಗತ್ತಿನಲ್ಲಿ ಈ ಅಕ್ಷರಗಳ ಹೆಸರುಳ್ಳ ಎಷ್ಟೋ ಅದ್ಭುತ ವ್ಯಕ್ತಿಗಳಿದ್ದಾರೆ. ದಯಾಗುಣವುಳ್ಳವರಿದ್ದಾರೆ, ದೊಡ್ಡ ಸಾಧಕರಿದ್ದಾರೆ. ಅವರು ಸಮಾಜಕ್ಕೆ ಎಷ್ಟೋ ಒಳಿತನ್ನು ಮಾಡಿದ್ದಾರೆ. ಬಹುಶಃ ನಿಮ್ಮ ಜೀವನದಲ್ಲೂ ಈ ಅಕ್ಷರಗಳ ಹೆಸರುಳ್ಳ ಒಳ್ಳೆಯವರೂ ಇರಬಹುದು. ಯಾರನ್ನೂ ಕೇವಲ ಅವರ ಹೆಸರುಗಳಿಂದ ಅಥವಾ ಅವರ ಮನಸ್ಥಿತಿಯಿಂದ ಅಳೆಯಬಾರದು. ಏಕೆಂದರೆ ನಿಮ್ಮ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಒಂದು ಗ್ರಹಿಕೆ ಬಂದಿರುತ್ತದೆ. ಯಾವ ವ್ಯಕ್ತಿಗಳು ಹೇಗಿದ್ದಾರೆ,
ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡಿದ್ದಾರೆ ಎಂಬುದು. ಇದು ಕೇವಲ ಅವರ ಹೆಸರುಗಳು ಪ್ರಾರಂಭವಾಗುವ ಅಕ್ಷರಗಳಾದ್ದರಿಂದ ಈ ರೀತಿ ವಿವರಿಸಲಾಗಿದೆ. ಆದರೆ ನಿಮ್ಮ ಈ ಗ್ರಹಸ್ಥಿತಿಗಳಿಗೆ ಕಾರಣ ಈ ವ್ಯಕ್ತಿಗಳೇ ಎಂದು ನೀವು ಬಲವಾಗಿ ನಂಬಿ. ಕೆಲವು ಬಾರಿ ಅವರೊಂದಿಗೆ ಉಂಟಾದ ಮನಸ್ತಾಪಗಳು, ನಂಬಿಕೆ ದ್ರೋಹಗಳನ್ನು ನೆನಪಿಸಿಕೊಳ್ಳಿ. ಅವರೊಂದಿಗೆ ನೀವು ಹೇಗೆ ನಡೆದುಕೊಂಡಿರಿ, ಅವರು ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡರು ಎಂಬುದನ್ನು ಒಮ್ಮೆ ಜ್ಞಾಪಿಸಿಕೊಳ್ಳಿ. ಹಾಗಾಗಿ ಈ ಅಕ್ಷರಗಳ ಹೆಸರುಳ್ಳ ವ್ಯಕ್ತಿಗಳೊಂದಿಗೆ ನೀವು ತಕ್ಷಣವೇ ಸಂಬಂಧವನ್ನು ಕಡಿದುಕೊಳ್ಳಬೇಕು ಎಂದು ನಾನು ಹೇಳುತ್ತಿಲ್ಲ. ಕೇವಲ ಮುಖ್ಯವಾದ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರನ್ನೂ ಕುರುಡಾಗಿ ನಂಬಬಾರದು ಎಂಬುದು ಮಾತ್ರ ನನ್ನ ಸಲಹೆ. ಅವರು ನಿಮಗೆ ಎಷ್ಟೇ ಹತ್ತಿರದವರಾಗಿದ್ದರೂ ನಿಮ್ಮ ಪ್ರಾಣವನ್ನು ತಗೊಂಡು ಅವರ ಕೈಯಲ್ಲಿ ಇಡುವುದಿಲ್ಲವಲ್ಲ. ಆದ್ದರಿಂದ ಸುರಕ್ಷಿತವಾಗಿರಿ. ಹಾಗೆಯೇ ಈ ವಿಡಿಯೋವನ್ನು ಒಂಟಿಯಾಗಿ ಏಕೆ ನೋಡಲು ಹೇಳಿದೆ ಎಂದರೆ, ನಾನು ಮೊದಲಿನಿಂದಲೂ ಪದೇ ಪದೇ ಹೇಳಿದ್ದೇನೆ, ನಿಮಗೆ ವಿವರವಾಗಿ ವಿವರಿಸುತ್ತಿರುವುದರಿಂದ ಪ್ರಶಾಂತವಾಗಿ ಕೇಳಲು, ಶ್ರದ್ಧೆಯಿಂದ ಆಲಿಸಲು ಒಂಟಿಯಾಗಿ ಕೇಳಿ ಎಂದು ಹೇಳಿದೆ. ಈ ಸಂದೇಶವು ಕೇವಲ ನಿಮಗಾಗಿ ಮಾತ್ರ ಉದ್ದೇಶಿಸಲಾಗಿದೆ ಎಂಬ ಒಂದು ಎಚ್ಚರಿಕೆಯೊಂದಿಗೆ ಈ ವಿವರಣೆಯನ್ನು ನೀಡಲಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬುದನ್ನು ಬೇರೆಯವರ ಮಾತು ಕೇಳದೆ ಪ್ರಾಮಾಣಿಕವಾಗಿ ನಿಮ್ಮ ಅಂತಃಕರಣದ ಮಾತು ಕೇಳಿ ಎಂದು ಹೇಳಲು ಇದೊಂದು ಸೂಚನೆ. ಆದ್ದರಿಂದ ಇಲ್ಲಿಂದ ನೀವು ಜಾಗರೂಕರಾಗಿ ಯೋಚಿಸಬೇಕಾದ ಸಮಯ. ನೀವು ಇತರರೊಂದಿಗಿದ್ದಾಗ ಅವರ ಆಲೋಚನೆಗಳು, ಮಾತುಗಳು, ಭಾವನೆಗಳು ಖಂಡಿತವಾಗಿಯೂ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮಗೆ ಸಂಪೂರ್ಣ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ. ನಿಶ್ಶಬ್ದದಲ್ಲೇ ನೀವು ನಿಮ್ಮ ಅಂತಃಕರಣದ ಮಾತನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ಇತರರ ಪ್ರಭಾವವಿಲ್ಲದೆ ನೀವೇ ಸ್ವಂತವಾಗಿ ತೆಗೆದುಕೊಳ್ಳಬೇಕು. ಅದಕ್ಕಾಗಿಯೇ ಒಂಟಿಯಾಗಿದ್ದಾಗ ಈ ವಿಷಯಗಳನ್ನು ಕೇಳಿದರೆ ನೀವು ಗತಕಾಲವನ್ನು ದೂಷಿಸದೆ ಭವಿಷ್ಯವನ್ನು ಸರಿಪಡಿಸಿಕೊಳ್ಳುವ ಅದ್ಭುತ ಅವಕಾಶ ನಿಮ್ಮ ಕೈಯಲ್ಲೇ ಇರುತ್ತದೆ. ಹಾಗೆಯೇ ನಿಮ್ಮ ಆತ್ಮಾವಲೋಕನಕ್ಕಾಗಿ ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಪ್ರಕ್ರಿಯೆಯ ಬಗ್ಗೆಯೂ ವಿವರಿಸಲಿದ್ದೇನೆ. ಇದೇನೂ ಪೂಜೆಯಲ್ಲ, ಮಂತ್ರತಂತ್ರಗಳಲ್ಲ, ಭಯಪಡಿಸುವ ಆಚಾರ ವಿಚಾರಗಳಲ್ಲ. ಇದಕ್ಕೆ ₹1 ಖರ್ಚಾಗುವುದಿಲ್ಲ. ಕೇವಲ ನಿಮ್ಮ ಮಾನಸಿಕ ವಿಕಾಸಕ್ಕೂವುದಿಲ್ಲ. ಕೇವಲ ನಿಮ್ಮ ಮಾನಸಿಕ ವಿಕಾಸಕ್ಕಾಗಿ, ಮನಃಶಾಂತಿಗಾಗಿ, ಪ್ರಗತಿಗಾಗಿ ಇರುವ ಶುದ್ಧ ಆಧ್ಯಾತ್ಮಿಕ ಮಾರ್ಗದರ್ಶನ. ಒಂದು ಪ್ರಶಾಂತವಾದ ಸಮಯದಲ್ಲಿ, ಮನೆಯಲ್ಲಿ ಯಾರೂ ನಿಮ್ಮನ್ನು ತೊಂದರೆಗೊಳಿಸದ ಸ್ಥಳದಲ್ಲಿ ಟಿವಿ, ಫೋನ್ಗಳನ್ನು ಪಕ್ಕಕ್ಕಿಟ್ಟು ಒಂಟಿಯಾಗಿ ಕುಳಿತುಕೊಳ್ಳಿ. ಒಂದು ಸ್ವಚ್ಛವಾದ ಬಿಳಿ ಹಾಳೆ ಮತ್ತು ಪೆನ್ ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ 12 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಮೇಲೆ ಗಮನವಿಟ್ಟು ನಿಮ್ಮ ಇಷ್ಟದೈವ, ಕುಲದೇವತೆ ಅಥವಾ ನೀವು ಹೆಚ್ಚಾಗಿ ನಂಬುವ ದೇವರನ್ನು, ಅನಂತವಾದ ವಿಶ್ವವನ್ನು ಒಮ್ಮೆ ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳೆಲ್ಲವೂ ಶಾಂತವಾಗುವವರೆಗೆ ಹಾಗೆಯೇ ಕುಳಿತುಕೊಳ್ಳಿ. ನಂತರ ನಿಧಾನವಾಗಿ ಕಣ್ಣು ತೆರೆದು ನಿಮ್ಮ ಜೀವನದಲ್ಲಿ ಪ್ರಸ್ತುತ ನೀವು ಅತ್ಯಂತ ಹೆಚ್ಚಾಗಿ ನಂಬುವ ವ್ಯಕ್ತಿಗಳ ಹೆಸರುಗಳನ್ನು ಆ ಬಿಳಿ ಹಾಳೆಯ ಮೇಲೆ ಬರೆಯಿರಿ. ಅವರು ಯಾರಾದರೂ ಆಗಿರಬಹುದು. ನಿಮ್ಮ ಪೋಷಕರು, ಸಹೋದರ ಸಹೋದರಿಯರು, ಪ್ರಾಣ ಸ್ನೇಹಿತರು, ಸಂಬಂಧಿಕರು ಅಥವಾ ನಿಮ್ಮ ಸಂಗಾತಿಯಾಗಿರಬಹುದು. ಆ ಹೆಸರುಗಳ ಪಕ್ಕದಲ್ಲಿ ಅವರನ್ನು ನೀವು ಯಾಕೆ ಅಷ್ಟಾಗಿ ನಂಬುತ್ತಿದ್ದೀರಿ ಎಂಬ ಬಲವಾದ ಕಾರಣಗಳನ್ನು ಬರೆಯಿರಿ. ಅವರು ಹಿಂದೆ ನಿಮ್ಮ ಕಷ್ಟದಲ್ಲಿದ್ದಾಗ ನಿಜವಾಗಿಯೂ ಬೆಂಬಲವಾಗಿ ನಿಂತಿದ್ದರೆ ಅಥವಾ ಅವರ ಮಾತುಗಳು ಚೆನ್ನಾಗಿವೆ, ಸಿಹಿಯಾಗಿ ಮಾತನಾಡುತ್ತಾರೆ ಎಂದು ನಂಬುತ್ತಿದ್ದೀರಾ ಎಂದು ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಂಡು ವಿಶ್ಲೇಷಿಸಿ. ಯಾವುದೇ ಪಕ್ಷಪಾತವಿಲ್ಲದೆ ಬರೆಯಿರಿ. ನಂತರ ಅದೇ ಹಾಳೆಯ ಕೆಳಭಾಗದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪದೇ ಪದೇ ನಿರಾಶೆಗೊಳಿಸಿದ, ಪದೇ ಪದೇ ಕಣ್ಣೀರು ತರಿಸಿದವರ ಹೆಸರುಗಳನ್ನು ಬರೆಯಿರಿ. ಅವರು ನಿಮಗೆ ಹೇಗೆ ಮೋಸ ಮಾಡಿದರು, ಯಾವ ವಿಷಯಗಳಲ್ಲಿ ನಂಬಿಕೆಯನ್ನು ಹುಸಿಗೊಳಿಸಿದರು, ನಿಮ್ಮ ಹಣವನ್ನು ತೆಗೆದುಕೊಂಡು ಹೇಗೆ ತಪ್ಪಿಸಿಕೊಂಡರು, ನಿಮ್ಮ ಪ್ರೀತಿಯನ್ನು ಬಳಸಿ ಹೇಗೆ ಬಿಟ್ಟರು, ನಿಮ್ಮ ರಹಸ್ಯಗಳನ್ನು ಹೇಗೆ ಬಹಿರಂಗಪಡಿಸಿದರು ಎಂಬುದನ್ನು ಸ್ಪಷ್ಟವಾಗಿ ಬರೆಯಿರಿ. ನಂತರ ಆ 2 ಪಟ್ಟಿಗಳನ್ನು ಕಣ್ಣಾರೆ ತುಂಬಾ ಜಾಗರೂಕತೆಯಿಂದ ಪರಿಶೀಲಿಸಿ. ಈಗ ನಿಮಗೆ ಒಂದು ಆಶ್ಚರ್ಯಕರ ಸತ್ಯ ತಿಳಿಯುತ್ತದೆ. ನೀವು ಯಾರನ್ನು ಕುರುಡಾಗಿ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅವರೇ ನಿಮ್ಮನ್ನು ಹೆಚ್ಚು ಬಾರಿ ನೋಯಿಸಿರಬಹುದು. ಈಗ ನಿಮಗಾಗಿ ಕೆಲವು ಕಠಿಣ ಗೆರೆಗಳನ್ನು ನಿರ್ಧರಿಸಬೇಕಾದ ಸಮಯ ಬಂದಿದೆ. ಈ ಇಡೀ ಆಗಸ್ಟ್ ತಿಂಗಳಿನಲ್ಲಿ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ನೀವು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಕು. ಈಗ ಧನುರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಸೂರ್ಯನಾರಾಯಣ ಸ್ವಾಮಿ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಘ್ಯವನ್ನು ಸಮರ್ಪಿಸಿ. ಓಂ ಘೃಣಿ ಸೂರ್ಯಾಯ ನಮ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗೋಧಿ ಅಥವಾ ಬೆಲ್ಲವನ್ನು ಈ ತಿಂಗಳು ದಾನ ಮಾಡುವುದು ಅತ್ಯಂತ ಶುಭಪ್ರದ. 2. ಪರಮೇಶ್ವರನಿಗೆ ನೀರಿನಿಂದ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸ್ವಾಮಿಗೆ ಬಿಲ್ವಪತ್ರೆ ಸಮರ್ಪಿಸುವುದರಿಂದ ಆರೋಗ್ಯ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ. 3. ಹನುಮಾನ್ ಚಾಲಿಸಾ ಪಾರಾಯಣ ಮಾಡಿ ಸ್ವಾಮಿಯ ದರ್ಶನ ಪಡೆಯಿರಿ. ಕೆಂಪು ಹಣ್ಣುಗಳು ಅಥವಾ ಬೆಲ್ಲವನ್ನು ದಾನ ಮಾಡುವುದು ಶ್ರೇಷ್ಠ. 4. ಗಣಪತಿ ದರ್ಶನ ಮಾಡಿ ಓಂ ಗಂ ಗಣಪತಯೇ ನಮ ಎಂಬ ಮಂತ್ರವನ್ನು ಜಪಿಸಿ.
ಇದರಿಂದ ಶಿಕ್ಷಣ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತೀರಿ. ಈ ಆಗಸ್ಟ್ ತಿಂಗಳ ಪೂರ್ತಿ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿ ಪೋಷಕರು ಹಾಗೂ ಗುರುಗಳ ಆಶೀರ್ವಾದ ಪಡೆಯಿರಿ. ಅಗತ್ಯವಿರುವವರಿಗೆ ಅನ್ನದಾನ ಅಥವಾ ಹಣ್ಣುಗಳನ್ನು ದಾನ ಮಾಡಿ. ಅಹಂಕಾರ ಮತ್ತು ಕೋಪವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ವಿನಯದಿಂದ ನಡೆದುಕೊಳ್ಳುವುದು ನಿಮ್ಮ ಭವಿಷ್ಯಕ್ಕೆ ಅತ್ಯಂತ ಶ್ರೇಯಸ್ಕರ. ನಿಮಗೆ ಈ ಮಾಹಿತಿ ಪರಿಪೂರ್ಣವೆನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ನಮೋಸ್ತುತೆ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.